Hi everyone, welcome to my YouTube channel. In this video, we are going to continue class 10th mathematics. This is Zen model paper, key answers from 34 to 38 of set 3. So the first question of set 3 is 34th question is solve graphically x plus y is equal to 7 and 2x minus y is equal to 5. So let us solve it graphically. First to x ಗೆ 0 ಕೊಡೋಣ. ಈ 0 ಆದರೆ y is equal to 7. y ಗೆ 0 ಕೊಡೋಣ. x is equal to 7. ನೆಕ್ಸ್ಟ್ y ಗೆ 1 ಕೊಡೋಣ. ಮೈನಸ್ 1 ಈ ಕಡೆ ಬಂದರೆ ಪ್ಲಸ್ 1. 5 ಪ್ಲಸ್ 1 6. 2 1s are 6. It is 3s. ನೆಕ್ಸ್ಟ್ y ಗೆ 3 ಕೊಡೋಣ. ಸೊ ಮೈನಸ್ 3 ಈ ಕಡೆ ಬಂತು ಅಂದರೆ ಪ್ಲಸ್ 3. 5 ಪ್ಲಸ್ 3 8. 2 1s are 8 4s. So ಇದಕ್ಕೆ ನಾವೀಗ ಗ್ರಾಫನ್ನು ಡ್ರಾ ಮಾಡೋಣ. So let us draw the graph for this one. So first 0 7 7 0. x ಗೆ 7 ಕೊಟ್ಟರೆ y 0. x ಗೆ 0 ಕೊಟ್ಟರೆ y 7. ಸೊ ಎರಡನ್ನೂ ಫಸ್ಟ್ ಜಾಯಿನ್ ಮಾಡ್ಕೊಳ್ಳೋಣ. x 0 0 7 7 0 0 7. ಸೊ ಒಂದು ಲೀನಿಯರ್ ಇಕ್ವೇಶನ್ ಬಂತು, ಒಂದು ಸ್ಟ್ರೈಟ್ ಲೈನ್ ಬಂತು. ಇನ್ನೊಂದು x ಗೆ 3 ಕೊಟ್ಟರೆ y1, x ಗೆ 3 y1. ನೆಕ್ಸ್ಟ್ ಇನ್ನೊಂದು ಪಾಯಿಂಟು x ಗೆ 4 ಕೊಟ್ಟರೆ y3, x ಗೆ 4 ಕೊಟ್ಟರೆ y3. ಸೊ ಈ ಎರಡು ಪಾಯಿಂಟ್ಗಳನ್ನು ಈಗ ಜಾಯಿನ್ ಮಾಡ್ಕೊಳ್ಳೋಣ. ಸೊ ಎರಡು ಲೈನ್ಗಳು ಎಲ್ಲಿ ಇಂಟರ್ಸೆಕ್ಟ್ ಆಗುತ್ತೋ ಸೊ ಅಲ್ಲಿಂದ ಡಾಟೆಡ್ ಲೈನನ್ನು ಡ್ರಾ ಮಾಡ್ಕೊಂಬರೋಣ. ಸೊ ಹಾಗಾದರೆ x is equal to plus 4, x is equal to plus 3. So x is equal to 4 and x is equal to plus 4 and y is equal to plus 3. So plus x 4 ಅಲ್ಲಿ ಜಾಯಿನ್ ಆಗ್ತಾ ಇದೆ, y 3 ನಲ್ಲಿ ಜಾಯಿನ್ ಆಗ್ತಾ ಇದೆ. So like this we have to solve this one. Now let us move for question number 35. So 35th ಅಲ್ಲಿ ಹೀಗಿದೆ question. Two pipes together can fill a water tank in 6 minutes. If one of the pipe takes 5 minutes more than that of the other to fill the tank, find the time taken by each pipe to fill the tank. ಸೊ ಎರಡು ಸಪ್ರೇಟ್ ಆಗಿ ಎಷ್ಟು ಟೈಮ್ ತೊಗೊಳುತ್ತೆ ಅಂತ ಕೇಳಿದ್ದಾರೆ. ಸೊ ಎರಡು ಒಟ್ಟಿಗೆ ಆದರೆ 6 ನಿಮಿಷ, ಬಟ್ ಎರಡು ಸಪ್ರೇಟ್ ಆಗಿ ಅಂತ ಬಂದಾಗ 35th ಕ್ವಶನ್. ಸೊ ಇದು ಪೈಪ್ 1, ಇದು ಪೈಪ್ 2. ಸೊ ಪೈಪ್ 1 x ಅವರ್ಸ್ ತೊಗೊಳುತ್ತೆ. ಹಾಗಾದರೆ 1 ಅವರಲ್ಲಿ 1/x ಅಷ್ಟು ಫಿಲ್ ಮಾಡುತ್ತೆ. ಪೈಪ್ 2 ಇದೆಷ್ಟು ತೊಗೊಳುತ್ತೋ ಅದಕ್ಕಿಂತ ಇನ್ನೂ 5 ಮಿನಿಟ್ಸ್ ಜಾಸ್ತಿ ತೊಗೊಳುತ್ತೆ. x ಪ್ಲಸ್ 5, ಇದು ಮಿನಿಟ್ಸ್ ನಾಟ್ ಅವರ್ಸ್, ಮಿನಿಟ್ಸ್. ಹಾಗಾದ್ರೆ ಇದು x ಪ್ಲಸ್ 5 ಮಿನಿಟ್ಸ್ ತೊಗೊಳುತ್ತೆ, 5 ನಿಮಿಷ ಹೆಚ್ಚಿಗೆ. ಹಾಗಾದ್ರೆ 1 ನಿಮಿಷದಲ್ಲಿ ಇಟ್ ಕ್ಯಾನ್ ಕಂಪ್ಲೀಟ್ 1/x ಪ್ಲಸ್ 5 ಆಫ್ ದ ಟ್ಯಾಂಕ್ ಇಟ್ ಕ್ಯಾನ್ ಫಿಲ್. ನೆಕ್ಸ್ಟ್ ಟೋಟಲ್ ಟೈಮು 6 ಮಿನಿಟ್ಸ್ ಅಂತ ಕೊಟ್ಟಿದ್ದೇನೆ. ಹಾಗಾದ್ರೆ ಎರಡು ಪೈಪ್ದು ಇದನ್ನು ಆ್ಯಡ್ ಮಾಡ್ಕೊಳ್ಳೋಣ. 1/x ಪ್ಲಸ್ 1 ಡಿವೈಡೆಡ್ ಬೈ x ಪ್ಲಸ್ 5 is equal to 6 minutes total. So 1 minute ಕ್ಯಾಲ್ಕುಲೇಟ್ ಮಾಡಿದ್ರೆ 1/6. ಸೊ LCM ತೆಕ್ಕೊಳ್ಳೋಣ. x into x plus 5. So denominator itself is the LCM. So cross multiply, which is equal to 1/6. So I'll get 2x ಆಯಿತು, which is equal to 2x plus 5 divided by x square plus 5x is equal to 1/6. So cross multiply ಮಾಡ್ಕೊಳ್ಳೋಣ. ಸೊ ಕ್ರಾಸ್ ಮಲ್ಟಿಪ್ಲೈ ಮಾಡಿಕೊಂಡ್ರೆ ಸೊ ವಿ ವಿಲ್ ಗೆಟ್ x ಸ್ಕ್ವಯರ್ ಪ್ಲಸ್ 5x is equal to 6 into 2x plus 5. ಸೊ x ಸ್ಕ್ವಯರ್ ಪ್ಲಸ್ 5x is equal to 6 2s are 12x plus 6 5s are 30. x ಸ್ಕ್ವಯರ್ plus 5x minus 12x minus 30 is equal to 0. x ಸ್ಕ್ವಯರ್ minus 7x minus 30 is equal to 0. ಸೊ ಮಲ್ಟಿಪ್ಲೈ ಮಾಡೋದು 30 ಬರಬೇಕು, ಆ್ಯಡ್ ಅಥವಾ ಸಬ್ಟ್ರ್ಯಾಕ್ಟ್ ಮಾಡಿದ್ರೆ 10 ಬರಬೇಕು. ಒಂದು ಮೈನಸ್ 10x, ಇನ್ನೊಂದು 3x ಮೈನಸ್ 30 is equal to 0. ಇವೆರಡು ಒಂದು ಪೇರ್ ಮಾಡಿದ್ರೆ x ಕಾಮನ್, x ಮೈನಸ್ 10 ಪ್ಲಸ್ 3 ಕಾಮನ್, x ಮೈನಸ್ 10 which is equal to 0.
ಸೊ ಎರಡರಲ್ಲೂ ಕಾಮನ್ನು ಎಕ್ಸ್ ಮೈನಸ್ 10, ಇನ್ನು ಉಳಿದಿದ್ದು ಎಕ್ಸ್ ಪ್ಲಸ್ 3 ವಿಚ್ ಇಸ್ ಈಕ್ವಲ್ ಟು 0. ಎಕ್ಸ್ ಮೈನಸ್ 10 ಇಸ್ ಈಕ್ವಲ್ ಟು 0, ಎಕ್ಸ್ ಇಸ್ ಈಕ್ವಲ್ ಟು 10. ಹಾಗಾದರೆ ಪೈಪ್ 1 ಕ್ಯಾನ್ ಕಂಪ್ಲೀಟ್ ದ ವರ್ಕ್, ಕ್ಯಾನ್ ಫಿಲ್ ದ ಟ್ಯಾಂಕ್ ಇನ್ 10 hours. ಸೊ ಪೈಪ್ 1 ಈಸ್ ಈಕ್ವಲ್ ಟು ಎಕ್ಸ್ ಈಸ್ ಈಕ್ವಲ್ ಟು 10 ಅವರ್ಸಲ್ಲಿ ಕೆಲಸ ಮುಗುತ್ತೆ. ಅದೇ ಪೈಪ್ 2 ಈಸ್ ಈಕ್ವಲ್ ಟು ಎಕ್ಸ್ ಪ್ಲಸ್ 5, ದಟ್ ಈಸ್ ಈಕ್ವಲ್ ಟು 10 ಪ್ಲಸ್ 5 ಈಸ್ ನಾಟ್ ಅವರ್ಸ್, ಮಿನಿಟ್ಸ್. ಸೊ 10 ಪ್ಲಸ್ 5 15 ಮಿನಿಟ್ಸ್. ಹಾಗಾದರೆ ಪೈಪ್ 2 15 ಮಿನಿಟ್ಸ್ನ ತಗೊಂಡು ತನ್ನ ಕೆಲಸನ ಮುಗಿಸುತ್ತೆ. So like this we have to calculate how much time the pipe 1 will take alone to complete the work and how much pipe 2 will alone take to complete the work. ಸೊ ಅಲ್ಲಿಗೆ 35th ಕ್ವಶನ್ ಆಯಿತು. ಈಗ 36ಗೆ ಹೋಗೋಣ. ಸೊ ಅದರೊಳಗೆ 2 ಕ್ವಶನ್ ಕೊಟ್ಟಿದ್ದಾರೆ ರಿಲೇಟೆಡ್ ಟು ಟ್ರಿಗ್ನಾಮಿಟ್ರಿ. ಇಫ್ ಎಕ್ಸ್ ಇಂಟು ಟ್ಯಾನ್ ಸ್ಕ್ವೇರ್ 60 ಡಿಗ್ರಿ ಪ್ಲಸ್ 3 ಸೈನ್ ಸ್ಕ್ವೇರ್ 60 ಡಿಗ್ರಿ ಮೈನಸ್ 3/4 ಟ್ಯಾನ್ ಸ್ಕ್ವೇರ್ 60 ಡಿಗ್ರಿ ಈಸ್ ಈಕ್ವಲ್ ಟು 6, ದೆನ್ ಫೈಂಡ್ ದ ವ್ಯಾಲ್ಯೂ ಆಫ್ ಎಕ್ಸ್. ಅದ್ರ ಜೊತೆಗೆ ಇನ್ನೊಂದು ಇಂಟರ್ನಲ್ ಚಾಯ್ಸ್ ಕ್ವಶನ್ ಇದೆ, ಎರಡನ್ನೂ ಸಾಲ್ವ್ ಮಾಡೋಣ. ಲೆಟ್ ಅಸ್ ಫೈಂಡ್ ದ ವ್ಯಾಲ್ಯೂ ಆಫ್ ಎಕ್ಸ್. ಎಕ್ಸ್ ಹಾಗೆ ಬರ್ಕೊಳ್ಳೋಣ. ಟ್ಯಾನ್ ಸ್ಕ್ವೇರ್ 60, ಟ್ಯಾನ್ ಅಂದರೆ √3 ಹೋಲ್ ಸ್ಕ್ವೇರ್ ಪ್ಲಸ್ 3 ಸೈನ್ 60 ಡಿಗ್ರಿ ಅಂದರೆ √3/2 ಸೈನ್ ಸ್ಕ್ವೇರ್ ಅಂದರೆ ಹೋಲ್ ಸ್ಕ್ವೇರ್ ಮೈನಸ್ 3/4 ಟ್ಯಾನ್ 60 ಡಿಗ್ರಿ ಅಂದರೆ ಟ್ಯಾನ್ 60 ಅಂದರೆ √3 ಹೋಲ್ ಸ್ಕ್ವೇರ್ ಈಸ್ ಈಕ್ವಲ್ ಟು 6. ಸ್ಕ್ವಯರು ರೂಟು ಕ್ಯಾನ್ಸಲ್ ಆದರೆ 3x ಪ್ಲಸ್ 3 ಇಂಟು ಸ್ಕ್ವಯರು ರೂಟು ಕ್ಯಾನ್ಸಲ್ ಆದರೆ 3 ಡಿವೈಡೆಡ್ ಬೈ 2 ಸ್ಕ್ವೇರ್ ಈಸ್ 4 ಮೈನಸ್ 3/4 ಇಂಟು 3 ಈಸ್ ಈಕ್ವಲ್ ಟು 6. 4 LCM ತೆಕ್ಕೊಡಿ. ಅಲ್ಲಿಗೆ 4 3s are 12x ಪ್ಲಸ್ 3 3s are 9 ಪ್ಲಸ್ 3 3s are 9 ಈಸ್ ಈಕ್ವಲ್ ಟು 6. ಪ್ಲಸ್ 9 ಮೈನಸ್ 9 ಕ್ಯಾನ್ಸಲ್ ಆಯಿತು. 12x is equal to 6 into 4. x is equal to 6 into 4 divided by 12. 1s are 3s, 1s are 3s, 3 1s are 3 2s. So x is equal to 2. Like this we have to find the value of x. So ಇದಾದ್ಮೇಲೆ ನೆಕ್ಸ್ಟ್ ಕ್ವಶನ್ಗೆ ಹೋಗೋಣ. ದಟ್ ಈಸ್ ಅದರೊಳಗೆ ಇನ್ನೊಂದು ಇಂಟರ್ನಲ್ ಚಾಯ್ಸ್ ಕ್ವಶನ್ ಇದೆ. Prove that 1 plus cot theta minus cosec theta plus 1 plus tan theta plus sec theta is equal to 2. So you have to get the answer as 2. So let us prove it. It is equal to 2. 1 ಹಾಗೆ ಬರೆಯೋಣ. cot theta cos theta by sin theta minus cosec theta 1 by sin theta 1 plus tan theta sin theta by cos theta ಪ್ಲಸ್ sec theta 1 by cos theta. LCM ತೆಕ್ಕೊಂಡ್ರೆ sin theta LCM sin theta 1s are sin theta ಪ್ಲಸ್ cos theta minus 1 ಇಂಟು cos theta LCM ತೆಕ್ಕೊಂಡ್ರೆ cos theta 1s are cos theta ಪ್ಲಸ್ sin theta ಪ್ಲಸ್ 1. ನೋಡಿ ಇದಿಷ್ಟನ್ನು ಎ ಅನ್ನಿ, ಈ 1ನ್ನು ಬಿ ಅನ್ನಿ, ಇದಿಷ್ಟು ಎ ಅನ್ನಿ, ಈ 1ನ್ನು ಬಿ ಅನ್ನಿ. ಹಾಗಾದ್ರೆ ಇದು ಎ ಮೈನಸ್ ಬಿ, ಇದು ಎ ಪ್ಲಸ್ ಬಿ. ಎ ಮೈನಸ್ ಬಿ ಇಂಟು ಎ ಪ್ಲಸ್ ಬಿ ಇಸ್ ಈಕ್ವಲ್ ಟು ಎ ಸ್ಕ್ವೇರ್ ಮೈನಸ್ ಬಿ ಸ್ಕ್ವೇರ್. ಹಾಗಾದ್ರೆ ಎ ಸ್ಕ್ವೇರ್ ಅಂದರೆ ಎ ಅಂದರೆ ಸೈನ್ ತೀಟಾ ಪ್ಲಸ್ ಕಾಸ್ ತೀಟಾ ಹೋಲ್ ಸ್ಕ್ವೇರ್ ಮೈನಸ್ ಬಿ ಸ್ಕ್ವೇರ್ ಅಂದರೆ 1 ಸ್ಕ್ವೇರ್ ಡಿವೈಡೆಡ್ ಬೈ ಸೈನ್ ತೀಟಾ ಕಾಸ್ ತೀಟಾ. ಎಕ್ಸ್ಪ್ಯಾಂಡ್ ಮಾಡೋಣ. a plus b whole square, a square sin square theta plus b square cos square theta plus 2a andre sin theta b andre cos theta minus 1 square andre 1 divided by sin theta cos theta. Sin square theta plus cos square theta andre 1 plus 2 sin theta minus 2 sin theta cos theta minus 1 divided by sin theta cos theta plus 1 minus 1 cancel ಆಯಿತು. sin theta cos theta sin theta cos theta cancel ಆಯಿತು. ಇನ್ನು ಉಳ್ಕೊಂಡಿದ್ದು 2. therefore we have proved that it is equal to 2. ಇನ್ನು 37th ಕ್ವಶನ್ಗೆ ಹೋದರೆ
It is Pythagoras theorem. Prove that in a triangle, if the square of one side is equal to sum of the square of the remaining two sides, then those two sides contain a right triangle. This is a converse of Pythagoras theorem. Pythagoras theorem the converse. So 38th ಹೋಗೋಣ. This is the last question of set 3. Two vertices of triangle ABC are A 6, 4 and B minus 2, 2. If the centroid is G 3, 4, find the third vertex of the triangle and also find the area of triangle ABC. So let us solve this question now. So first ಒಂದು triangle ಅನ್ನು ಬರ್ಕೊಳ್ಳೋಣ. So 38th question. So ABC is the triangle. So ಇದು centroid ratio, it is divided in the ratio 2:1. ಇದು D. Aದು coordinates ಕೊಟ್ಟಿದ್ದಾನೆ 6, 4. ನೆಕ್ಸ್ಟ್ Bದು coordinates ಕೊಟ್ಟಿದ್ದಾನೆ -2, 2. ಸೊ ಈಗ ನಮಗೆ D coordinates ಗೊತ್ತಿಲ್ಲ, C ಗೊತ್ತಿಲ್ಲ. ಸೊ ಈ ನೋಡಿ ಇದನ್ನು ತಗೊಂತೀನಿ ಹಿಂಗೆ. ಇದು A 6, 4. ಇಲ್ಲಿ G ಇದೆ, ಇಲ್ಲಿ D ಇದೆ. ಈ ರೇಷಿಯೋ 2:1 ಅಂತ ಕೊಟ್ಟಿದ್ದೇನೆ. ಇದು M, ಇದು N. ಸೊ ನೆಕ್ಸ್ಟು Gದು ಕೋಆರ್ಡಿನೇಟ್ಸ್ ಕೊಟ್ಟಿದ್ದಾನೆ ವಿಚ್ ಈಸ್ ಈಕ್ವಲ್ ಟು 3, 4. ಹಾಗಾದರೆ Dದು ಕೋಆರ್ಡಿನೇಟ್ಸ್ ಕಂಡುಹಿಡಿಬೇಕು ವಿಚ್ ವಿ ಡೋಂಟ್ ನೋ. x, y ಅಂತ ಹಾಕೋಣ. ಇದು x1, y1, ಇದು x2, y2. ಹಾಗಾದರೆ ಯೂಸ್ ದ ಸೆಕ್ಷನ್ ಫಾರ್ಮುಲಾ. Px, y is equal to mx2 plus nx1 divided by m plus n, comma my2 plus ny1 divided by m plus n. So now Px, y andre 3, 4, that is G. m2 into x2 is x plus n into n andre 1 into x1 andre 6 divided by m plus 1, m plus n 2 plus 1. m2 into y2 is y plus n andre 1 into y1 andre 4 divided by m plus n andre 2 plus 1. So 3, 4 is equal to 2 into x 2x plus 6 divided by 3, comma 2y plus 1 4s are 4 divided by 3. So ಈ 2x plus 3ನ 3 by 3ನ ಇದಕ್ಕೆ 2x plus 6 by 3 ಇದನ್ನು 3ಗೆ ಈಕ್ವೇಟ್ ಮಾಡ್ಕೊಳ್ಳೋಣ. 2x plus 6 by 3 is equal to 3. So 2x plus 6 is equal to 3 into 3. So 2x plus 6 is equal to 9. So 2x is equal to 9 minus 6. 2x is equal to 3. X is equal to 3 by 2. ಈಗ y ಫೈಂಡ್ ಔಟ್ ಮಾಡ್ಕೊಳ್ಳೋಣ. 2y plus 4 by 3 is equal to ಇದನ್ನು ಇದಕ್ಕೆ 4ಗೆ ಈಕ್ವೇಟ್ ಮಾಡ್ಕೊಳ್ಳೋಣ. 2y plus 4 is equal to 4 into 3. So 2y plus 4 is equal to 12. 2y is equal to 12 plus 4 ಈ ಕಡೆ ಬಂದರೆ -4. 2y is equal to 8. Y is equal to 2 1s are 2 4s. So x is equal to 3 by 2 and y is equal to 4. ಹಾಗಾದರೆ ಈ x, y ಏನು ಬಂದಿದೆಯೋ ಅದು Dದು ಕೋಆರ್ಡಿನೇಟ್ಸ್. ಸೊ Dದು ಕೋಆರ್ಡಿನೇಟ್ಸು 3 by 2, 4. ಈಗ ನಾವು ಈ ಡಿನ ಯೂಸ್ ಮಾಡಿಕೊಂಡು ಮಿಡ್ ಪಾಯಿಂಟ್ ಇದನ್ನು, ಸೊ ಇದು ಬಿ, ಇದು ಸಿ, ಇದು ಡಿ, ಮಿಡ್ ಪಾಯಿಂಟನ್ನು ಯೂಸ್ ಮಾಡಿಕೊಂಡು ಇದು -2, 2. ಸೊ ಡಿದು ಈಗ ಫೈಂಡ್ ಔಟ್ ಮಾಡ್ಕೊಂಡಿದ್ದೀವಿ 3 by 2, 4. ನಮಗೆ ಸಿದು ಕೋಆರ್ಡಿನೇಟ್ ಗೊತ್ತಿಲ್ಲ, x, y ಅಂತ ತಗೊಳ್ಳೋಣ. ಸೊ ಈಗ ಮಿಡ್ ಪಾಯಿಂಟ್ ಫಾರ್ಮುಲಾನ ಯೂಸ್ ಮಾಡ್ಕೊಳ್ಳೋಣ. ಸೊ ಪಿ ಇವನನ್ನ x1, y1 ಅನ್ನಿ, ಇವನನ್ನ xy ಅನ್ನಿ, ಇವನನ್ನ x2, y2 ಅಂತ ಕರೀರಿ. Px, y is equal to x1 plus x2 by 2, y1 plus y2 by 2. Px, y ಅಂದರೆ 3 by 2, 4 is equal to x1 ಅಂದರೆ -2 plus x2 ಅಂದರೆ x divided by 2,
y1 ಅಂದರೆ 2 ಪ್ಲಸ್ y2 ಅಂದರೆ y ಡಿವೈಡೆಡ್ ಬೈ 2. ಈಗ ಈಕ್ವೇಟ್ ಮಾಡ್ಕೊಳ್ಳಿ. -2 ಪ್ಲಸ್ ಎಕ್ಸ್ ಬೈ 2 ಈಸ್ ಈಕ್ವಲ್ ಟು 3 ಬೈ 2. 2 2 ಕ್ಯಾನ್ಸಲ್ ಆಯಿತು. ಎಕ್ಸ್ ಇಸ್ ಈಕ್ವಲ್ ಟು 3 -2 ಈ ಕಡೆ ಬಂದರೆ +2, ಎಕ್ಸ್ ಇಸ್ ಈಕ್ವಲ್ ಟು 5 ಬಂತು. ನೆಕ್ಸ್ಟ್ 2 ಪ್ಲಸ್ y ಡಿವೈಡೆಡ್ ಬೈ 2 ಈಸ್ ಈಕ್ವಲ್ ಟು 4. So 2 plus y is equal to 2 4s are 8. Y is equal to 8 minus 2. Y is equal to 6. ಹಾಗಾದ್ರೆ ಯಾರ್ದು ಕೋಆರ್ಡಿನೇಟು? ಸಿ ದು ಕೋಆರ್ಡಿನೇಟ್ನ ಫೈಂಡ್ ಔಟ್ ಮಾಡ್ಕೊಂಡ್ವು. ಕೋಆರ್ಡಿನೇಟ್ ಆಫ್ ಸಿ ಈಸ್ ಎಕ್ಸ್ ಕಾಮ ವೈ, ದಟ್ ಈಸ್ ಈಕ್ವಲ್ ಟು 5, 6. ಹಾಗಾದ್ರೆ ಎ ಬಿ ಸಿ ಮೂರ್ದು ಕೋಆರ್ಡಿನೇಟ್ಸ್ ಗೊತ್ತಿದೆ. ನಾವು ಲೆಟ್ ಅಸ್ ಯೂಸ್ ದ ಏರಿಯಾ ಆಫ್ ಟ್ರಯಾಂಗಲ್ ಫಾರ್ಮುಲಾ ಟು ಕ್ಯಾಲ್ಕುಲೇಟ್ ದ ಏರಿಯಾ ಆಫ್ ದ ಟ್ರಯಾಂಗಲ್ ಎ ಬಿ ಸಿ. So A, that is coordinates of A 6, 4, x1 y1, coordinates of B -2, 2, x2 y2, coordinates of C 5, 6, that is x3 y3. So area of a triangle ABC is equal to half into x1 into y2 minus y3 plus x2 into y3 minus y1 plus x3 into y1 minus y2. So area of triangle is equal to half into x1 andre 6, y2 andre 2 minus y3 andre 6 plus x2 andre -2, y3 andre 6 minus y1 andre 4 plus x3 andre 5, y1 andre 4 minus y2 andre 2. Area is equal to half into 6 into -4 -2 into -2 into +2, then plus 5 into 2. So area of triangle ABC is equal to half into -24 -2 2s are 4, 5 2s are 10. So area is equal to half into -24 minus 4 -28 plus 10, it is -18. 2 1s are 2 9s. Therefore area is equal to area of triangle ABC is equal to 9 square units. By this we have successfully answered, we have solved all the questions of set 3. In the next video we are going to solve set 4, that is question number 25 to 33. Till then, thank you very much. Still, those who are not subscribed my channel, please subscribe it. Those who already subscribed, please watch my videos, like my videos and share my videos, and don't forget to press the bell icon to get the notification for the next video. So thank you very much.